ಹಲೋ ಫ್ರೆಂಡ್ಸ್, ನಾವಿವತ್ತು ಭಿನ್ನರಾಶಿಗಳು ಅಂದ್ರೆ ಫ್ರಾಕ್ಷನ್ಸ್ ಅಂತೇಳಿ ಇಂಗ್ಲಿಷ್ನಲ್ಲಿ ಕರಿತಾ ಇದ್ದೀವಿ. ಭಿನ್ನರಾಶಿಗಳ ಬಗ್ಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಭಿನ್ನರಾಶಿಗಳ ಗುಣಾಕಾರ. ಭಿನ್ನರಾಶಿಗಳ ಗುಣಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಭಿನ್ನರಾಶಿಗಳ ಗುಣಾಕಾರವನ್ನು ಯಾವ ರೀತಿಯಾಗಿ ಮಾಡೋದನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹೌದಾ? ಹಾಗಾದ್ರೆ ನೋಡಿ, ಈಗಾಗಲೇ ಇಲ್ಲಿ 4 ಲೆಕ್ಕಗಳಿದಾವೆ. ಈ 4 ಲೆಕ್ಕಗಳನ್ನ ಬಿಡಿಸೋದ್ರ ಮುಖಾಂತರ ಭಿನ್ನರಾಶಿಗಳ ಗುಣಾಕಾರವನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಹೌದಾ? ಹಾಗಾದ್ರೆ ನೋಡಿ, 25 30 ಗುಣಾಕಾರ 36 75. ಈಗಾಗಲೇ ನಾವು ಗುಣಾಕಾರವನ್ನ ಯಾವ ರೀತಿಯಾಗಿ ಮಾಡ್ತಾವ ಅನ್ನೋದು ಗೊತ್ತಿದೆ. ಹೌದಾ? ಈ ಭಿನ್ನರಾಶಿಗಳ ಗುಣಾಕಾರ ಅಂದಾಗ ಅಂಶದಲ್ಲಿದ್ದದನ್ನ ಗುಣಿಸಬೇಕು. ಅಂಶದಲ್ಲಿ ಏನಿದೆ? 25 ಗುಣಿಸು 36. ಇದನ್ನ ಗುಣಿಸಬೇಕು. ಆಮೇಲೆ ಅಂಶದಲ್ಲಿ ಮುಂದಿಡಬೇಕು. ಆಮೇಲೆ 30 ಗುಣಿಸು 75. ಇದನ್ನ ಗುಣಿಸಬೇಕು, ಅಂಶದಲ್ಲಿ ಇಡಬೇಕು. ಇದನ್ನ ಗುಣಿಸಬೇಕು, ಛೇದದಲ್ಲಿ ಇಡಬೇಕು. ಇದು ನಮಗೆ ಗೊತ್ತಿರುವಂತಹ ಭಿನ್ನರಾಶಿಗಳ ಗುಣಾಕಾರ. ಆದ್ರೆ ಇಲ್ಲಿ ನೋಡಿ, 25 ಗುಣಾಕಾರ 36. ಹಾಗಾದ್ರೆ ಇವೆರಡು ಏನಾಗಿದ್ದಾವೆ ಅಂದ್ರೆ ದೊಡ್ಡ ಸಂಖ್ಯೆಗಳಾಗಿದ್ದಾವೆ. ಹಾಗಾದ್ರೆ ಇವುಗಳ ಗುಣಲಬ್ಧ ಕೂಡ ನಮಗೆ ಏನ್ ಬರ್ತಾ ಇದೆ? ಬಹಳ ದೊಡ್ಡದು ಬರ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕಂದಾಗ ಇಲ್ಲಿ ಈ ಸಂಖ್ಯೆಗಳನ್ನ ಚಿಕ್ಕ ಸಂಖ್ಯೆಗಳಾಗಿ ಮಾಡ್ಕೋಬೇಕು. ಚಿಕ್ಕ ಸಂಖ್ಯೆಗಳಾಗಿ ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ ಕಡ್ತ ಹೊಡಿಬೇಕು. ಹೌದಾ? ಕಡ್ತ ಹೊಡಿದಂದ್ರೆ ಇಂಡೈರೆಕ್ಟ್ ಆಗಿ ಭಾಗಾಕಾರ ಮಾಡೋದನ್ನ ಅಂತೇಳಿ ನಾವು ತಿಳ್ಕೊತೇವಿ. ನೋಡಿ, ಯಾವತ್ತಿದ್ರು ನಾವು ಅಂಶ ಮತ್ತು ಛೇದದಲ್ಲಿ ಭಾಗಾಕಾರವನ್ನ ಅಂದ್ರೆ ಕಡ್ತವನ್ನ ಹೊಡಿಬೇಕು. ಅಂದ್ರೆ ಈ ಸಂಖ್ಯೆ ಇದ್ರೆ ಈ ಸಂಖ್ಯೆಗೆ ಅಥವಾ ಈ ಸಂಖ್ಯೆಗೆ, ಈ ಸಂಖ್ಯೆಯಿಂದ ಈ ಸಂಖ್ಯೆ ಅಥವಾ ಈ ಸಂಖ್ಯೆ, ಅಂದ್ರೆ ಮೇಲಿನ ಸಂಖ್ಯೆ ಇದ್ರೆ ಕೆಳಗಿನ ಸಂಖ್ಯೆಗೆ, ಕೆಳಗಿನ ಸಂಖ್ಯೆ ಇದ್ರೆ ಮೇಲಿನ ಸಂಖ್ಯೆಗೆ ನಾವು ಕಡ್ತವನ್ನ ಹೊಡಿತೇವೆ. ಕಡ್ತವನ್ನ ಹೊಡೆಯೋದಂದ್ರೆ ಅವೆರಡು ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಇರಬೇಕು ಅಥವಾ ಒಂದೇ ಮಗ್ಗಿಯಿಂದ ಭಾಗ ಹೋಗ್ತಾ ಇರಬೇಕು. ಈಗ ನೋಡಿ, 25 30 ಇದೆ, ಗುಣಾಕಾರ 36 75 ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ 75 ಇದೆ, ಇಲ್ಲಿ 25 ಇದೆ, ಇಲ್ಲಿ 75 ಇದೆ. ಹೌದಾ? ಹಾಗಾದ್ರೆ 25 ಒಂದ್ಲೆ 25 ಮೂರ್ಲೆ ಕ್ಯಾನ್ಸಲ್ ಆಯ್ತಾ? ಹಾಗೆ ನೋಡಿ, 25 ಒಂದ್ಲೆ 25 ಮೂರ್ಲೆ ಕಟ್ತಾ ಹೋಗ್ತಾ ಇದೆ. ಈಗ ನೋಡಿ, ಇಲ್ಲಿ ಎಷ್ಟಿದೆ? 30 ಇದೆ, ಇಲ್ಲಿ ಎಷ್ಟಿದೆ? 36. ಹಾಗಾದ್ರೆ 30 ಮತ್ತು 36 ಯಾವ ಮಗ್ಗಿಯಲ್ಲಿದೆ? ಯಾವ ಮಗ್ಗಿಯಲ್ಲಿ ಇದೆ ಅಂದ್ರೆ 6ರ ಮಗ್ಗಿಯಲ್ಲಿ. 6 5ಲೆ 6 6ಲೆ 36, 6 5ಲೆ 36, 6 6ಲೆ 36. ಇಲ್ಲಿ ನೋಡಿ, 6 ಇದೆ, ಇಲ್ಲಿ 3 ಇದೆ. ಇದು ಕೂಡ ಏನಾಗ್ತಾ ಇದೆ? ಕಟ್ತಾ ಹೋಗ್ತಾ ಇದೆ. 3 ಒಂದ್ಲೆ 3 2ಲೆ. ಈಗ ನೋಡಿ, ಚೆನ್ನಾಗಿ ಬರ್ಕೊಳ್ಳೋಣ. ಇಲ್ಲಿ ಮ್ಯಾಲ ಒಂದಿದೆ, ಇಲ್ಲಿ ಏನಿದೆ? 5 ಇದೆ. 1 5 ಇಲ್ಲಿ ಏನಾಯ್ತು? 1 5 ಗುಣಾಕಾರ. ಇಲ್ಲಿ ಏನಾಯ್ತು? 2 ಉಳಿತು, ಕೆಳಗೆ 1 ಉಳಿತು. ಹಾಗಾದ್ರೆ ನೋಡಿ, ಈಗ ಏನಾಯ್ತು? 1 2ಲೆ 2, 5 1ಲೆ 5. ಹೌದಾ? ನೋಡಿ, ಇಷ್ಟು ದೊಡ್ಡ ಲೆಕ್ಕವನ್ನ ಇಷ್ಟು ಸಿಂಪಲ್ ಆಗಿ ಮಾಡಿದ್ದೇವೆ. ಈ ರೀತಿಯಾಗಿ ನಾವು ಭಿನ್ನರಾಶಿಗಳ ಗುಣಾಕಾರವನ್ನ ಮಾಡಬಹುದು. ಹೌದಾ? ಯಾವ ರೀತಿಯಾಗಿ ಅಂದ್ರೆ ಕಡ್ತ ಹೊಡೆಯುವುದು ಅಂದ್ರೆ ಭಾಗಿಸುವುದರ ಮುಖಾಂತರ. ಅದೇ ರೀತಿಯಾಗಿ ನೋಡಿ, 120 45 ಗುಣಾಕಾರ 35 85. ಹೌದಾ? ಹಾಗಾದ್ರೆ 120 ಗುಣಾಕಾರ 35 ಇದನ್ನು ಗುಣಾಕಾರ ಮಾಡಿದ್ರೆ 45 ಗುಣಾಕಾರ 80 ಇವುಗಳನ್ನ ಗುಣಿಸ್ಕೊಂಡು ಕುಂತ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಹೌದಾ? ಹೀಗಾಗಿ ನಾವ್ ಏನ್ ಮಾಡೋಣ, ಅವುಗಳನ್ನ ಕಡ್ತ ಹೊಡಿಯೋದ್ರ ಮುಖಾಂತರ ಲೆಕ್ಕವನ್ನ ಮಾಡೋಣ. ಇಲ್ಲಿ ನೋಡಿ, 120 ಇದೆ, ಇಲ್ಲಿ 80 ಇದೆ, ಇಲ್ಲೊಂದು 0 0 0 0 ಇದ್ರೆ ಕ್ಯಾನ್ಸಲ್ ಆಗ್ತಾ ಇದೆ. ಇಲ್ಲಿ ನೋಡಿ, 12 ಇದೆ, 8 ಇದೆ. 12 ಮತ್ತು 8 ಯಾವ ಮಗ್ಗಿಯಲ್ಲಿದೆ? 4ರ ಮಗ್ಗಿಯಲ್ಲಿದೆ. 4 2ಲೆ 8, 4 3ಲೆ 12. ಇಲ್ಲಿ ನೋಡಿ, 35 ಇಲ್ಲಿ 45, ಇಲ್ಲಿ 35. ಹೌದಾ? 35 45 5ರ ಮಗ್ಗಿಯಲ್ಲಿದೆ. ಹಾಗಾದ್ರೆ 5 7 35, 5 9ಲೆ 45. ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 9 ಇದೆ, 3 1ಲೆ 3 3ಲೆ. ಹೌದಾ? ಈಗ ನೋಡಿ, ಇಲ್ಲಿ ಏನಾಯ್ತು? 1 ಇಲ್ಲಿ ಕೆಳಗೆ 3, 1 3 ಗುಣಾಕಾರ. ಇಲ್ಲಿ ಏನು ನೋಡಿ, 7 ಇದೆ, ಇಲ್ಲಿ ಕೆಳಗೆ 2 ಇದೆ, 7 2.
ಹಾಗಾದ್ರೆ ಈಗ ಗುಣಿಸಿ 1 7 7 3 5 6. ಹೌದಾ? ಇದರ ಉತ್ತರ 7 6. ನೆಕ್ಸ್ಟ್ ನೋಡಿ 35 ಇದೆ, 85 ಇದೆ, 119 ಇದೆ, 60 ಇದೆ. ಹಾಗಾದ್ರೆ ಯಾವ ರೀತಿ ಮಾಡೋಣ? 5 5 ಇರೋದ್ರಿಂದ 5ರಲ್ಲೇ ಕಟ್ತಾ ಹೋಗ್ತಾ ಇದೆ. 5 7 5 1 5, 8ರಲ್ಲಿ 5 ಹೋದಾಗ 3 ಇತ್ತು, 35 ಆಯ್ತು, 30 ಅಂದ್ರೆ 5 7. ಹಾಗಾದ್ರೆ 17 ಇದ್ಲೆ 85 ಆಯ್ತು. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ 17 ಇದೆ, ಇಲ್ಲಿ 119 ಇದೆ. 17 7 ಅಂದ್ರೆ 17 ಒಂದ್ಲೆ ಇದು 17 7. ಹೌದಾ? ಹಾಗಾದ್ರೆ ಮತ್ತೆ ಯಾವ್ದಾದ್ರು ಕಟ್ತಾ ಹೋಗ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ಏನಿತ್ತು? 7 ಇದು 1, 7 1 ಗುಣಾಕಾರ 7 60. 7 60. ಈಗ ನೋಡಿ 7 ಗುಣಿಸು 7, 7 7 ಎಷ್ಟಾಯ್ತು? 49. 61 60. ಇದ್ರ ಉತ್ತರ ಏನಾಯ್ತು? 49 60. ಅದೇ ರೀತಿಯಾಗಿ ಈ ಲೆಕ್ಕವನ್ನು ಮಾಡೋಣ. ಇಲ್ಲಿ 5 ಇದೆ, ಇಲ್ಲೂ 5 ಇದೆ ಅಂದ್ರೆ ಇದರಲ್ಲೇ ಕಟ್ತಾ ಹೋಗ್ತಾ ಇದೆ. 5 1 5, 6ರಲ್ಲಿ 5 ಕಳೆದಾಗ 1 ಉಳಿತು, 15 ಆಯ್ತು. ಹಾಗಾದ್ರೆ 15 5 3 15 ಅಂದ್ರೆ 13 5 65. ಇದನ್ನು 5ರಲ್ಲೇ ಕಟ್ತಾ ಹಿಡಿಬೇಕು. 5 2 10, 12ರಲ್ಲಿ 10 ಹೋದಾಗ 2 ಇತ್ತು, 25 ಆಗ್ತಾ ಇದೆ. 5 5 25. ಈಗ ನೋಡಿ, ಇಲ್ಲಿ 44 ಇದೆ, ಇಲ್ಲಿ 121 ಇದೆ. ಹಾಗಾದ್ರೆ 11ರ ಮಿತಿ 11 4 44, 11 11ರಲ್ಲಿ ಹೋಗ್ತದೆ. ಹೌದಾ? 11 11ರಲ್ಲೇ 121. ಈಗ ನೋಡಿ ಮತ್ತೆ ಯಾವ್ದಾರ ಕಟ್ತಾ ಹೋಗ್ತಾ ಇದೆಯಾ? ಕಟ್ತಾ ಹೋಗ್ತಾ ಇಲ್ಲ. ಈಗ ಏನ್ ಮಾಡೋಣ? 4 25 ಗುಣಾಕಾರ 13 11. 13 11 ಅಂತೇಳಿ ಬರ್ಕೊಳ್ಳೋಣ. ಈಗ ನೋಡಿ, ಇಷ್ಟು ದೊಡ್ಡ ಲೆಕ್ಕ ಇಷ್ಟು ಸಾಂದ್ ಆಯ್ತು. ಹೌದಾ? ಈಗ ನೋಡಿ 13 4 52, 13 4 52. ಇನ್ನ 25 11 ನೋಡಿ, 25 10 250. 250ಕ್ಕೆ 25ನ್ನ ಕೂಡಿಸಿಬಿಡೋಣ. 50ಕ್ಕೆ 20ನ್ನು ಕೂಡಿಸಿದ್ರೆ 75 ಆಗ್ತಾ ಇದೆ. ಹಾಗಾದ್ರೆ 275. ಹಾಗಾದ್ರೆ 52 275 ಅಂತೇಳಿ ಉತ್ತರ ಬರ್ತಾ ಇದೆ. ಅಂದ್ರೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಚಿಕ್ಕ ಚಿಕ್ಕ ಸಂಖ್ಯೆಗಳಾಗಿ ಮಾಡ್ಕೊಂಡು ಆಮೇಲೆ ನಾವು ಏನ್ ಮಾಡಬಹುದು? ಲೆಕ್ಕವನ್ನ ಮಾಡುವುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.